ಲೇ ಕುಡ್ಕ ಮಂಜ, ನಿನ್ಗೆ ಕೊಡೋ ತಾಕತ್ತಿದೆ ಅಂದ್ರೆ ಈಸ್ಕೊಳೋ ತಾಕತ್ತು ಇರ್ಬೇಕು ಕಣಲೇ. ನೀನ್ ಮಾತ್ರ ಇಷ್ಟ ಬಂದಂಗ್ ಮಾತಾಡೋದು, ಬೇರೆಯವ್ರ ಕಾಮಿಡಿ ಮಾಡಿದಾಗ ನನ್ಗೆ ಎಲ್ಲೆಲ್ಲೋ ಉರ್ದೋಗ್ಬಿಡುತ್ತೆ, ಗಂಡಸ್ತಾನ ಉಕ್ಕರಿತ್ತೆ, ಕಣ್ಣಲ್ಲಿ ಗಾಂಜಾ ಬಂದ್ಬಿಡ್ತದೆ ಅನ್ನೋದಲ್ಲ. ನಿನಗೆ ತಾಕತ್ತಿದ್ರೆ ಮಾತ್ರ ಕಾಮಿಡಿ ಮಾಡ್ಬೇಕು ಇನ್ನೊಬ್ಬನ್ನ, ಅಥವಾ ಇನ್ನೊಬ್ಬನ್ ಕಾಮಿಡಿ ತಡ್ಕೊಳ್ಳೋ ತಾಕತ್ತಿದ್ರೆ ನೀನ್ ಅವ್ನ ರೇಗಿಸ್ಬೇಕು. 10-15 ಜನ ಗುಂಪಲ್ ಸೇರ್ಕೊಂಡು ನಾಯಿಗಳ ತರ ಅವ್ರ ಹಿಂದೆ ಬಿದ್ದಾಗ ಮುಚ್ಕೊಂಡ್ ಕೂತಿದ್ದ ತಾನೇ ಗಿಲ್ಲಿ. ಒಂದು ಮೊಟ್ಟೆ ಕೇಳಿದಕ್ಕೆ ಕಾವ್ಯಂಗೆ ನಾಚಿಕೆ ಆಗಲ್ವ, ಒಂದ್ ಹೆಣ್ಮಗು ಹೋದ್ರೆ ಮೊಟ್ಟೆ ಕೇಳ್ತೀಯ ಅಂದೆ, ಅದು ಊಟದ ವಿಚಾರ ಅಲ್ವೇನಲ್ಲೇ ಗುಬಾರ್ಡ್. ಅದಾದ್ಮೇಲೇನು ದಾಲ್ ಕೇಳಿದಕ್ಕೆ ಹಾಕಿದ್ನ ತಿನ್ನಲೇ ಅಂದೆ, ಅದು ಊಟದ ವಿಚಾರ ಅಲ್ವೇನಲ್ಲಿ. 12 ಜನ ಊಟ ಆದ್ಮೇಲೆ ಇವ್ನ್ ಊಟ ಮಾಡ್ಬೇಕು, ಅಲ್ಲಿವರೆಗೂ ಊಟ ಮಾಡ್ಬಾರ್ದು ಅಂದೆ, ಅದು ಊಟದ ವಿಚಾರ ಅಲ್ವೇನಲ್ಲಿ. ಕಿತ್ತೋದ್ ನನ್ ಮಗನೇ, ಆಟನ ಆಟದ ತರ ಆಡು. ಬೇಡ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನಿಮ್ಮನ್ನ ಕಳ್ಸಿರೋದೇ ಗಿಲ್ಲಿನ ಕುಗ್ಸೋಕೋದಕ್ಕೆ, ಅರ್ಥ ಆಯ್ತಾ? ಒಂದ್ ಹೇಳ್ತೀನಿ ಕೇಳಿ, ಅವನೊಂದ್ ಕಿತ್ಕೊಳಕ್ ಆಗಲ್ಲ ನೀವುಗಳು. ನೀವ್ ಇನ್ನೂ 5 ಜನ ಅಲ್ಲ, ಇನ್ನು 50 ಜನ ಬಂದ್ರು ಈ ವರ್ಷದ ವಿನ್ನರ್ ಗಿಲ್ಲಿನೇ. ಏನೋ ಈ ಬಿಗ್ ಬಾಸ್ ಅವ್ರ ಕಳ್ಳಾಟ ಆಡಿ ನಿನ್ನಂತ ಕಿತ್ತೊಂದ್ ನನ್ ಮಕ್ಳು ನಡ್ಕೊಂಡು ಏನೇನೋ ಮಾಡ್ಬೋದು, ಬಿಟ್ರೆ ಏನು ಕಿತ್ಕೊಳಕ್ ಆಗಲ್ಲ. ಅಲ್ಲ ಕಣ, ನೀನೇನ್ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಗಾಂಜಾ ಕೊಡ್ತಾವ್ರ ಹಂಗೆ ಬಿಗ್ ಬಾಸ್ ಮನೇಲಿ ನಿನ್ಗೆ ನಿಮಿಷಕ್ಕೂ ಚೇಂಜ್ ಆಯ್ತಲ್ಲ, ಒಳ್ಳೆ ಉಸಿರು ಹೊಳಿತಾರ. ನಿನ್ ಆಟ ನೋಡಿಲ್ವೇನ ನಾವು ಹೋದ್ ಸೀಸನ್ ಅಲ್ಲಿ? ಹೋದ್ ಸೀಸನ್ ನೋಡಿಲ್ವೇನ? ಒಳ್ಳೆ ನಾಮರ್ದನ್ ತರ ಬಿದ್ದಿದ್ದಲ್ಲ, ಗೌತು ಅಂತ ಹಿಂದೆ ಬಿದ್ಕೊಂಡು. ನಿನ್ ಆಟ ನಿನಗೆ ಆಡಕ್ ಆಗ್ದೆ ಕೆಪಾಸಿಟಿ ಇಲ್ದೆ ಹೊರಗಡೆ ಹೋಗಿರೋ ಅಂತ ಬೇವರ್ಸಿ ನನ್ ಮಗ ನೀನ್ ಹೋಗ್ಬಿಟ್ಟು ಏನೋ ಮಾತಾಡ್ತೀಯ ಗಿಲ್ಲಿದು ಲೇ. ನಾಮರ್ದ ಅಂತಾರ ನಿಮ್ಮಂತವ್ರಲ್ಲ ನಮ್ ಕಡೆ, ಅರ್ಥ ಆಯ್ತಾ? ತಾಕತ್ತಿರ್ಬೇಕು, ನೇರವಾಗಿ ಆಟಾಡೋದಕ್ಕೂ ತಾಕತ್ತಿರ್ಬೇಕು. ಅತಿಥಿ ಅನ್ನೋ ಟ್ಯಾಗ್ ಲೈನ್ ಕಿತ್ತಿಟ್ಬಿಟ್ಟು ಬಂದು ಆ ಕಡೆ ಕಿಳಿ ಕೊಡ್ತಾನೆ ಗಿಲ್ಲಿ, ತಗೊಂಡ್ ಹೋಗ್ತಾ ಇರ್ಬೇಕು. ಅಂಡ್ ಈ ಬಿಗ್ ಬಾಸ್ ಅವರೇ ಕಟ್ಟಾಕ್ಬಿಟ್ಟವ್ರೆ ಬೇಕು ಅಂತ. ನಿನ್ನೆ ಅಲ್ಲಿಗೂ ಗಿಲ್ಲಿಗೆ ಸ್ಪೆಷಲ್ ವಾರ್ನಿಂಗ್, ಗಿಲ್ಲಿ ಅಂತ ಮೆನ್ಷನ್ ಮಾಡಿ ಹೇಳಿದ್ರು ಇವ್ರು ಬಿಗ್ ಬಾಸ್ ಅವರು. ಲೇ ಕಿತ್ತೋದ್ ನನ್ ಮಕ್ಳ, ಆಟನ ಆಟ ತರ ಆಡ್ಸ್ರು, ಯಾಕೋ ಈ ಬಾಳ್ ಬೇಕು ನಿಮ್ಗೆ. ಫಸ್ಟ್ ಆಫ್ ಆಲ್ ನಿಮ್ ಚಾನಲ್ ಈ ವರ್ಷ ನಂಬರ್ 1 ಬಂದಿರ, ಎಷ್ಟೋ ವರ್ಷಗಳ ನಂತರ ಚಾನಲ್ ನಂಬರ್ 1 ಆಗಿರೋದು ನಿಮ್ದು. ಅದಕ್ ಕಾರಣನೇ ಗಿಲ್ಲಿ ಜಿ ಕನ್ನಡದಲ್ಲಿದ್ರು ನಂಬರ್ 1, ಕಲರ್ಸ್ ಅಲ್ಲಿ ಇದ್ರು ನಂಬರ್ 1. ಲೇ ನಿಮ್ಗಳ ಅವಶ್ಯಕತೆ ಅವ್ನಿಗಿಲ್ಲ ಕಣೋ. ನಮ್ ಡಿವೋರ್ಸ್ ಇದಾರೆ ಗೊತ್ತಾ, ಆತರ ಬೆಳೆದ್ ನಿಂತವನು. ಡಿವೋರ್ಸ್ಗೂ ಯಾವನು ಬಂದ್ ಇಲ್ಲಿ ಬಕೆಟ್ ಹಿಡಿದ್ಬಿಟ್ಟು ಯಾರು ತಂದು ತಟ್ಟೆ ಕೊಟ್ಬಿಟ್ಟು ಊಟಪ್ಪ ಮಾಡಪ್ಪ ಅಂತ ಹೇಳಿಲ್ಲ, ಅವನ್ಗೂ ಯಾವನು ಹೇಳಿಲ್ಲ. ಇಂಡಿವಿಜುವಲ್ ಆಗಿ ಒಬ್ನೇ ಸಿಂಗಲ್ ಟೇಕ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸ್ಟಾರ್ ಆದ್ಮೇಲೆ ಇವೆಲ್ಲ ಅವನ್ನ ಕರ್ಸಿರೋದ್ ಕಂಡ್ರಲ್ಲಿ ನಿಮ್ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಹಾಕ. ಅದಕ್ಕೆ ಹೇಳಲ್ವಾ, ಸ್ವಂತವಾಗಿ ಬೆಳೆದಿರೋ ಬ್ರ್ಯಾಂಡ್ಗಳು ನೀವ್ ಏನೇ ಹರ್ಕೊಂಡ್ರು ಅಷ್ಟೇ, ಅಲ್ಲಿ ಡಿವೋರ್ಸ್ ಕಿತ್ಕೊಳಕಾಗಲ್ಲ, ಇಲ್ಲಿ ಗಿಲ್ಲಿದು ಕಿತ್ಕೊಳಕಾಗಲ್ಲ. ಒಂದ್ ಹೇಳ್ತೀನಿ ಕೇಳಿ, ಆಟನ ನಿಯತ್ತಾಗಿ ಆಡ್ಸಿ, ನಿಮ್ಗೆ ತಾಕತ್ತು ಅನ್ನೋದು ಇದ್ರೆ. ಅಲ್ಲ ಕೊಂಡ್ರು, ಆಲ್ರೆಡಿ ವಿನ್ನರ್ 25-30 ದಿನಕ್ಕೆ ವಿನ್ನರ್ ಆಗಿದೆ ಕಂಡ್ರು ಅವನು. ನೀವುಗಳು ಒಳಗಡೆ ಇರೋರು ಏನು ಕಿತ್ಕೊಳಕ್ ಕೀಳಕ್ ಆಯ್ತಿಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ 5 ಜನ ಸೆಡೆಗಳನ್ನ ಕರ್ಕೊಂಡ್, 5 ಜನ ಅಲ್ಲ ಪಾಪ, ಚೈತ್ರ ಕುಂದಾಪುರ ಅವರು ಮತ್ತೆ ನಮ್ಮ ಮೋಕ್ಷಿತ್ ಅವ್ರು ಬಿಟ್ಬಿಡೋಣ, ಈ 3 ಜನ ಸೆಡೆಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಆಡಿಸ್ತಾ ಇದ್ದೀರಾ ನೀವು. ಆ 3 ಜನ ಅಲ್ಲ, ಇನ್ನೂ 30 ಜನ ಕರ್ಕೊಂಡ್ ಬನ್ನಿ. ಈ ಸೀಸನ್ ಗಿಲ್ಲಿದ್ದೆ, ಅರ್ಥ ಮಾಡ್ಕೊಳ್ಳಿ. ಆಟನ ಆಟತರ ಆಡ್ಸಿ. 16 ಜನ 17 ಜನ ಕಂಟೆಸ್ಟೆಂಟ್ ಗಳು ಹೋಗಿದಾರಲ್ಲ, ಅವ್ರಲ್ಲಿ ಗುದ್ದಾಡಿಸ್ಬಿಡಿ. ಅದು ಮುಟ್ಬಿಡಿ. ಇವನು ಏನೋ ಎಮೋಷನಲ್ ಆಗಪ್ಪ, ಎಲ್ಲಾರು ಏನೇನ್ ಆಯ್ತು, ನನ್ ಜೀವನಕ್ಕೆ ಏನೇನ್ ಸಿಕ್ತು, ಲೇ ಬಕೆಟ್ ನನ್ ಮಕ್ಳ, ಏನೋ 2-3 ದಿವಸ ನೆಗೆಟಿವ್ ಆಗ್ಬಿಟ್ಟಿರ್ತೀರ, ನಿಮ್ಗೂ ಗೊತ್ತು. ಗಿಲ್ಲಿನ ಆಪೋಸಿಟ್ ಹಾಕೊಂಡಾಗ ಹೋಗ್ಬಿಟ್ಟು ಕಣ್ಣೀರ್ ಹಾಕ್ಬಿಟ್ಟು ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಳ್ಳೆಯವ್ರು ಆಗ್ಬಿಡೋಣ ಅಂತ. ಅದೇನೋ ರಜತ್ತು ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಅಂತೆ ವೈಲ್ಡ್ ಕಾರ್ಡ್ ಆಗಿ. ಆಗೋ ಚಿನ್ನ, ನನ್ಗೂ ಅದೇ ಬೇಕಿದ್ದು. ನೀನ್ ಆಗ್ಬೇಕು ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟಿನ್ಯೂ. ಅವಾಗ ಕೊಡ್ತಾವ ನೋಡ್ ಗಿಲ್ಲಿ, ಅವಾಗ ತಗೋಬೇಕು ನೀನು. ಅತಿಥಿಯಾಗಿ ಬಂದ್ಬಿಟ್ಟು ಆಟ ಆಡೋದಲ್ಲ, ನೀನ್ ಕಂಟಿನ್ಯೂ ಆಗ್ಬೇಕು ಚಿನ್ನ. ಕಂಟಿನ್ಯೂ ಆದ್ರೆ ಆಟ ತೋರಿಸ್ತಾನೆ. ಅಂಡ್ ಇವ್ರು ನೋಡಿ ಯಾವ ಲೆವೆಲ್ ಅಂದ್ರೆ, ಅದಾದ್ರೆ 60 ದಿವಸ ಆಗ್ತೈತೆ. ಇವಾಗ್ಲೂ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬೇಕು ಇವ್ರಿಗೆ, ಗಿಲ್ಲಿನ ಕುಗ್ಸಕ್ಕೆ. ಯಾಕಂದ್ರೆ ಮನೆಯವ್ರು ಏನು ಕಿತ್ಕೊಳಕ್ ಆಗಲ್ಲ ಅಂತ ಗೊತ್ತಾಗೋಗಿದೆ. ಆಲ್ರೆಡಿ ಒಂದ್ ಸೀಸನ್ ಆಡಿ ಟಾಪ್ 3 ಬಂದಿರೋನ್ನ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ. ಶಬಾಸ್, ಇದಲ್ವಾ ಬಿಗ್ ಬಾಸ್ ಆಟ ಅಂದ್ರೆ? ಇದನ್ನ ಹೇಳೋದು ಆಟದ್ ಬಿಗ್ ಬಾಸ್ ಅವ್ರದ್ದು ಆ ಆಟಗಳು ಅಂತ. ಹೆಂಗ್ ಗೊತ್ತಾ, ಒಬ್ಬ ಓಡ್ತಿದ್ದಾನೆ ಅಂದ್ರೆ ಅವನ್ ಜೊತೆ ಓಡಾಕ್ ನೋಡ್ಬೇಕು, ಇಲ್ಲ ಚಪ್ಪಾಳೆ ತಟ್ಬೇಕು, ಇಲ್ಲ ಅವನ ಮೀರ್ಸ್ ಓಡಕ್ ಪ್ರಯತ್ನ ಮಾಡ್ಬೇಕು. ಅದನ್ ಬಿಟ್ಬಿಟ್ಟು ಅವ್ನ್ ಕಾಲ್ ಎಳೆಯೋದು, ಹೋಗಿ ಮುಳ್ಳಿಟ್ಬಿಡೋದು, ಗ್ಲಾಸ್ ಪೀಸ್ ಹೊಡೆದ್ಬಿಡೋದು, ಈ ಹಳೆ ಪಿಕ್ಚರ್ ಅಲ್ಲಿ ವಿಲನ್ ಗಳು ಮಾಡ್ತಾರಲ್ಲ, ಈ ರೀತಿ ಸಡೆ ಆಟಗಳು ಆಡಕ್ ಹೋಗ್ಬಾರ್ದು. ಅಂಡ್ ನಿನ್ನೆ ಧ್ರುವಂತು ಮತ್ತೆ ನಮ್ಮ ಧನುಷ್ ಅವ್ರ ಜಗಳ ಆಯ್ತು ಗುರು. ಅಲ್ಲಿ ವೆಜ್ ಅವ್ರು ಮಾತ್ರ ಅಲ್ಲ ಬಿಗ್ ಬಾಸ್ ಮನೆ ಇರೋದು, ನಾನ್ ವೆಜ್ ಅವ್ರು ಮಾತ್ರ ಅಲ್ಲ, ವೆಜ್ ಅವರು ಇರ್ತಾರಲ್ವಾ. ಸೊ ಅದೊಂದು ಟಾಪಿಕ್ ರೈಸ್ ಆಗುತ್ತೆ. ನಮ್ದು ಚಿಕನ್ ಮಾತ್ರ ಕಾಣಿಸಿದ ಅಂತ ಧ್ರುವಂತ್ ಹೇಳ್ತಾನೆ. ಅಫ್ಕೋರ್ಸ್ 2-3 ಇಷ್ಟು ವಾರ ಆದ್ರೂ ವೆಜ್ ಅವ್ರಿಗೆ ಏನು ಸಿಕ್ಕಿರಲ್ಲ. ಸೊ ಅವ್ನ್ ಇದ್ರಲ್ಲಿ ಅವ್ನು ಹೇಳ್ತಾನೆ. ಅದನ್ನ ಸ್ಪಂದನ ಅವ್ರದ್ದು ಏನೋ ಚಿಕ್ಕ ಗಲಾಟೆ ಆಗುತ್ತೆ, ಅಲ್ಲಿಗೆ ಸಾರ್ಟ್ ಔಟ್ ಆಗುತ್ತೆ. ಅದಾದ್ಮೇಲೆ ಕಾವ್ಯ ಅವ್ರು ಹೇಳ್ತಾರೆ ನಮಗ್ ತುಪ್ಪ ಬೇಕು ಅಂತ. ಆ ಪಾಯಿಂಟ್ ರೈಸ್ ಮಾಡಿದ್ಯಾರು? ಕಾವ್ಯನ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕಿತ್ತು. ಯಾರು ಇವನು? ಧನು.
ಯಾವಾಗ ಧ್ರುವಂತ್ ಅವರು ಹೇಳ್ತಾರೆ, ಕಾವ್ಯ ಅವರು ಜಾಯ್ನ್ ಆಗಿರೋದ್ರಿಂದ ಇವ್ನು ಹೇಳ್ತಾನೆ, ಆಯ್ತು ತಿನ್ನಪ್ಪ, ನೀನೇ ತಿನ್ನಪ್ಪ, ಅದು ಏಕವಚನ ಕಣಲೆ ಗುಬಾಳ್, ಕನ್ನಡ ಕಲ್ತ್ಕೋ ಫಸ್ಟ್, ಅರ್ಥ ಆಯ್ತಾ? ಆಯ್ತು ನೀನೇ ತಿನ್ನಪ್ಪ ಅಂದ್ರೆ ಅದು ಏಕವಚನನೇ. ಅವಾಗ ಏನ್ ಮಾಡ್ತಾನೆ ಇವ್ನು ಇಲ್ಲಿ ಹೋಗೋ ಡಿಸ್ಕಷನ್ ಆಗ್ಬೇಕಾದ್ರೆ ಇವ್ರಿಗೆಲ್ಲ ಟೀ ಅನ್ಸರಿ ಜಾಸ್ತಿ ಆಗ್ಬಿಡೈತೆ ಅಂತ ಎಲ್ಲೋ ಒಂದ್ ಗ್ರೂಪ್ ಅಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ನಮ್ ಧ್ರುವಂತ್ ಅವ್ರು ಹೇಳ್ತಾರೆ. ಇದನ್ ತಂದ್ಬಿಟ್ಟು ನಮ್ಮ ಸೂರಜ್ ಅಣ್ಣ ಫಿಟ್ಟಿಂಗ್ ಮಾಸ್ಟರ್ ಮಾಡ್ತಾನೆ, ನಿನ್ಗೆ ತಾಕತ್ ತೊಗೊಂಡಿದ್ರ ಸೂರಜ್, ನೀನು ಅಲ್ಲೇ ಪ್ರಶ್ನಿಸ್ಬೇಕಿತ್ತು ಅವ್ರಗಳ ಮುಂದೆ. ಅದನ್ ಬಿಟ್ಬಿಟ್ಟು ಇಲ್ಲಿ ಬಂದು ಹಿಂಗ್ ಕೈ ಕಟ್ಕೊಂಡು ನಿನ್ಗೆ ಹೇಳಕ್ ಅವನೇ ಯಾರು ಅಂದ್ಬಿಟ್ಟು ಟ್ರಿಗರ್ ಮಾಡಿ ಧನುಷ್ನ ಎತ್ಕಟ್ಟದಲ್ಲ. ಅವನೆಲ್ಲ ಎತ್ಕಟ್ಟಿ ಅವರೆಲ್ಲ ವಾಯ್ಸ್ ರೈಸ್ ಆದ್ಮೇಲೆ ನೀನ್ ಹೋಗ್ಬಿಟ್ಟು ವಾಯ್ಸ್ ರೈಸ್ ಮಾಡೋದಲ್ಲ. ನಿನ್ಗೆ ತಾಕತ್ ಇದ್ರೆ ಅಲ್ಲೇ ರೈಸ್ ಮಾಡ್ಬೇಕಿತ್ತು ನೀನು. ಅವ್ರ ಟೀ ಅನ್ಸಲ್ಲಿ ತಪ್ಪೆ. ನೀನ್ ವಾಯ್ಸ್ ರೈಸ್ ಏನ್ ಮಾಡ್ಬೇಕಿತ್ತು ಹೇಳು, ಅವ್ನು ಹೇಳ್ದಾಗ ಮಾಡ್ಬೇಕಿತ್ತು, ತಂದ್ಬಿಟ್ಟು ಇಲ್ಲಿ ಫಿಟ್ಟಿಂಗ್ ಇಡೋದಲ್ಲ. ಅದನ್ನ ನಮ್ ಕಡೆ ಬೇರೆ ಅಂತಾರೆ, ಅದನ್ನ ಗಂಡಸರ ಲಕ್ಷಣ ಅಂತ ಹೇಳೋದು, ಅರ್ಥ ಮಾಡ್ಕೊಡಿ. ಆಮೇಲೆ ಧ್ರುವಂತ್ ನನ್ ಪ್ರಕಾರ ಏನ್ ಗೊತ್ತಾ, ನನ್ಗೆ ಫಸ್ಟ್ ಅಲ್ಲಿ ನನ್ಗೆ ಇವತ್ತಿಗೂ ಅವ್ನ ಅರ್ಥ ಆಗ್ದಿರೋ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೇಲಿ. ಬಟ್ ಆ ಮನುಷ್ಯ ಒಂದೊಂದ್ಸತಿ ಏನ್ ನಡ್ಕೋತಾರಲ್ಲ ಅದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ. ನನ್ಗನ್ಸುತ್ತೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ. ಅದು ಗಿಲ್ಲಿ ಅಪೋಸ್ ಆದ್ರೂ ಅಷ್ಟೇ, ಅಶ್ವಿನಿ ಅಪೋಸಿಟ್ ಆದ್ರೂ ಅಷ್ಟೇ, ಮತ್ತೊಬ್ರು ಅಪೋಸಿಟ್ ಆದ್ರೂ ಅಷ್ಟೇ. ಸೊ ಎಲ್ಲ ಒಂದ್ ಕಡೆ ನನ್ಗೆ ಧ್ರುವಂತ್ ಡಿಸರ್ವ್ ಇದಾರೆ. ಅವ್ರು ಇಂಡಿವಿಜುವಲ್ ಆಟ ಆಡ್ತಿರೋದ್ರಿಂದ ಅವರು ಒಂದ್ ಮಟ್ಟಕ್ಕೆ ಮುಂದಕ್ಕೆ ಹೋಗೋದಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ. ಯಾರನ್ನೇ ಅಪೋಸ್ ಮಾಡ್ಬೋದು, ಗಿಲ್ಲಿನೇ ಅಪೋಸ್ ಮಾಡ್ಲಿ, ನಾಳೆ ರಕ್ಷಿತಾ ಶೆಟ್ಟಿ ಅಪೋಸ್ ಮಾಡ್ಲಿ, ಯಾರನ್ನೇ ಅಪೋಸ್ ಮಾಡ್ಲಿ, ಬಟ್ ಎಲ್ಲ ಒಂದ್ ಕಡೆ ಫೇಕ್ ಆಗಿಲ್ಲ ಅನ್ನೋದು ಅನ್ಸುತ್ತೆ ನನಗೆ. ಒಂದ್ಸತಿ ಫೇಕ್ ಅನ್ಸುತ್ತೆ. ಅದೇ ನನ್ಗೆ ಕಂಪ್ಲೀಟ್ಲಿ ಅರ್ಥನೇ ಆಗ್ತಿರೋ ಒಂದು ಕ್ಯಾರೆಕ್ಟರ್ ಧ್ರುವಂತು. ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಬಟ್ ಅವ್ರ ಆಟದ ವೈಖರಿ ಫಸ್ಟ್ ಡೇ ಇಂದ ನೋಡ್ಕೊಂಡ್ ಬಂದಾಗ ನನಗೆ ಅವರು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ, ಈ ಸೇಫ್ ಗೇಮರ್ಸ್ ಇದಾರೆ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಅದಾದ್ಮೇಲೆ ನಮ್ ಗಿಲ್ಲಿ ಪ್ರತಿ ಸತಿನೂ ವಂಶದ ಕೂಡಿ ನಮ್ ಕಾವು, ನಮ್ ಗೆಳತಿ, ನಮ್ ಚಂದ್ರಣ್ಣ ಹಿಂಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾನೆ ಎಲ್ಲರಿಗೂ. ಅವನ್ಗೆ ಅಷ್ಟೆಲ್ಲ ಅವಮಾನ ಆದ್ರು, ಅವನ್ಗೆ ಅಷ್ಟೆಲ್ಲ ಬೈದ್ರು, ಯಾರಾದ್ರೂ ಒಬ್ರಾದ್ರೂ ಬಂದ್ರ ಅವನ ಹತ್ರ ಅಯ್ಯೋ ಬೇಡ ಗಿಲ್ಲಿ, ನೀನ್ ಒಬ್ನೇ ಆಡಪ್ಪ. ಈ ಸುದೀಪ್ ಅವರು ಲಾಸ್ಟ್ ಟೈಮ್ ಈ ಕುಡ್ಕ ಮಂಜಣ್ಣಂಗೆ ಗೆಳತಿನ ಬಿಡು ಅಂತ ಅಷ್ಟೆಲ್ಲಾ ಹೇಳ್ತಾ ಇದ್ರು. ಗಿಲ್ಲಿನು ಅದರಿಂದ ಹೊರಗಡೆ ಆಕ್ಚುಲಿ ಅವ್ನಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಅದು ಒಂದೇ ಪಾಯಿಂಟ್ ನನ್ನ ಪ್ರಕಾರ, ಅವಳನ್ನ ಬಿಟ್ಟು ಆಡು ಅನ್ನೋದು. ಇದನ್ನ ಅವನಿಗೆ ಹೇಳ್ತಾನೆ ಇಲ್ಲ, ಇವನಿಗೆ ಮಾತ್ರ ಸಜೆಷನ್ಸ್ ಕೊಡ್ತಾ ಇಲ್ಲ. ಮಂಜಣ್ಣಂಗ್ ಪ್ರತಿ ವಾರ ಬಂದು ಹೇಳೋರಪ್ಪ, ಗೆಳತಿನ ಬಿಟ್ಟಾಡು ಅಂತ. ಒಂದ್ಸತಿ ನಿಮ್ ಬಾಯಲ್ಲಿ ಹೇಳಿ ಅದನ್ನ ಅವ್ನು ತಿದ್ಕೊಂಡಿಲ್ಲ ಅಂದ್ರೆ ಅವಾಗ ಕೇಳಿ ನೋಡಿ ನೀವು. ಸೊ ಅದೇ ಹೇಳಲ್ವಾ, ಇಲ್ಲಿ ಅವ್ರವ್ರಿಗೆ ಹೇಗೆ ಬೇಕೋ ಅವ್ರವ್ರಿಗೆ, ಅವ್ರದೇ ಬಿಗ್ ಬಾಸ್, ಅವ್ರದೇ ಆಟ, ಬಿಡಿ ಹೋಲೆ. ಅಂಡ್ ಅದಾದ್ಮೇಲೆ ನಿನ್ನೆ ಗಿಲ್ಲಿ 2 ದಿವಸ ಸೈಲೆಂಟ್ ಆಗಿರೋದಕ್ಕೆ ಬಿಗ್ ಬಾಸ್ ಎಪಿಸೋಡ್ಗಳೇ ಬೋರಿಂಗ್ ಇತ್ತು. ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ, ಬೇರೆ ಏನು ಇಲ್ಲ ಎಪಿಸೋಡ್ ಅಲ್ಲಿ ಮಾತಾಡ್ಲಿಕ್ಕೆ ನನ್ಗೆ. ಅಂಡ್ ಅದೇ ಹೇಳ್ದಲ್ಲ, 15 ಜನ ಸೇರ್ಕೊಂಡ್ ಗುಂಪಲ್ಲಿ. ಆಮೇಲೆ ಅದೊಂದು ಈ ಸುಜನ್ ಬಂದಾಗ ಇವನ್ ರಜತ್ ಹೇಳ್ತಾ ಇರ್ತಾನೆ, ಸುಜನ್ ಕೇಳ್ತಾರೆ ಗಿಲ್ಲಿ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ. ಅವನು ರೋದ್ನೆ ಕೊಡ್ತಿದ್ದ, ನಾವೆಲ್ಲ ಸೇರಿ ಬಾಯಿ ಮುಚ್ಚಿದೀವಿ ಅಂತ. ಅದೇ ಹೇಳ್ತಿಲ್ವೇನೋ, ಅತಿಥಿಯನ್ನ ಟ್ಯಾಗ್ಲೈನ್ ಇಟ್ಕೊಂಡ್ ಬಿಟ್ಬಿಟ್ಟು ಬಾರೋ ತೆಗ್ದಿಟ್ಬಿಟ್ಟು, ನೀನನ್ನು ಅವನು ಉರಿಸ್ತಾನ, ಅವನು ನೀನ್ ಉರಿಸ್ತೀಯ, ಅವನು ನೀನ್ ಸೈಲೆಂಟ್ ಮಾಡ್ತೀಯ, ನೀನು ಅವ್ನು ಸೈಲೆಂಟ್ ಮಾಡ್ತಾನ ಅಂತ ನೋಡೋಣ. ಲೇ ಬರೀ 3 ದಿನಕ್ಕೆ ಅವ್ನು ರೋದ್ನೆ ತಡ್ಕೊಳಕಾಗ್ದೆ ಕಣ್ಣಲ್ಲಿ ನೀರ್ ಹಾಕೊಂಡು ಬೆಳ್ಳಿಟ್ಕೊಂಡ್ಬಿಟ್ಟವ್ ನೀನು. ಇವಾಗ ಹೇಳ್ತಿದ್ಯಾ ಮನೆಯವ್ರಿಗೆಲ್ಲ ಸೈಲೆಂಟ್, ಮನೆಯವ್ರಿಗೆಲ್ಲ ಏನೋ ಹರ್ಟ್ ಆಗುತ್ತೆ, ಮನೆಯವ್ರಿಗೆಲ್ಲ ಏನೋ ಒಂದ್ ಪಾಯಿಂಟ್ ಸಿಗಲ್ಲ ಕಾಣಕ್ ಸುಮ್ನಿದ್ದ ಬಿಟ್ರೆ, ನೀನ್ ಒಬ್ಬಂದೇ ಆಟ ನಿನ್ಗೆ ಇಷ್ಟ ಬಂದಂಗ ಆಡು ಅಂತ ಹೇಳಿದ್ರೆ ಅವನ್ಗೆ ಇಷ್ಟೊತ್ತಿಗೆ ನೀನ್ ಬಾಗ್ಲದಾಗಿರಿ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟಿರ್ತಿದೆ. ಅದೇನೋ ಕಂಟಿನ್ಯೂ ಆಗ್ತೀನಿ ಅಂತ ಹಾಕಿದ್ಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದೆ, ಆಟ ಇವತ್ತಿಂದ ಶುರು ಅಂತ. ಮೇ ಬಿ ಇವನು ವೈಲ್ಡ್ ಕಾರ್ಡ್ ಆಗಿ ಕಂಟಿನ್ಯೂ ಆಗ್ಬೋದು. ವೈಲ್ಡ್ ಕಾರ್ಡ್ ಆಗಲ್ಲ, ನೀನ್ ಏನೇ ಆಗಿ ಬಂದ್ರು ಏನು ಕಿತ್ಕೊಳಕ್ ಆಗಲ್ಲ. ವೈಲ್ಡ್ ಆಗಿ ಆಲ್ರೆಡಿ ಆಟ ಶುರು ಮಾಡಿ ಆಯ್ತು ಒಬ್ರಲ್ಲಿ. ಅವ್ನ್ ಕಾಲಿಟ್ಟಿರೋ ಹೆಜ್ಜೆ ಗುರುತು ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ ಅಷ್ಟೇನೆ. ಹೊರಗಡೆ ಬಂದ್ ನೋಡ್ರಿ, ಹೆಜ್ಜೆ ಗುರುತಲ್ಲ ಸ್ಟ್ಯಾಚ್ಯೂನೇ ಕಾಣಿಸ್ಬೋದು ನಿಮ್ಗೆ. ಸೊ ಅಷ್ಟೇ ಇವತ್ತಿನ ಎಪಿಸೋಡ್. ನನ್ಗೆ ಬೇರೆ ಏನು ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅಲ್ಲಿ ಏನು ನಡೆದಿಲ್ಲ. ಎಲ್ಲಿ ಗಿಲ್ಲಿ ಸೈಲೆಂಟ್ ಇರ್ತಾರೋ ಅಲ್ಲಿ ಬಿಗ್ ಬಾಸ್ ವೇಸ್ಟ್. 2 ದಿನ ಅವ್ನು ಯಾವಾಗ ಸೈಲೆಂಟ್ ಆದ, ಬಿಗ್ ಬಾಸ್ ಅಲ್ಲಿ ಏನು ಕಂಟೆಂಟೇ ಇಲ್ಲ ಅವ್ರಿಗೆ ತೋರ್ಸಕ್ಕೆ, ಬಾಯಿ ಬದಿ ತೋರ್ಸ್ಕೊಂಡ್ ಕೂತವ್ರೆ ಅಷ್ಟೇ. ಅಂಡ್ ಕಾವ್ಯ ಅವರು ಬರ್ತೀರಮ್ಮ, ಆದಷ್ಟು ಬೇಗ ಶೀಘ್ರದಲ್ಲಿ ಹೊರಗಡೆ ಬರ್ತೀರಮ್ಮ. ಈ ತರದ ಆಟ ತುಂಬಾ ರೆಸ್ಪೆಕ್ಟ್ ಇತ್ತು ನಿಮ್ ಮೇಲೆ. ಯಾವಾಗ ನೀವು ಅಷ್ಟೆಲ್ಲ ಹರ್ಚ್ಕೊಂಡು ಕಿರ್ಚ್ಕೊಂಡು ಒಬ್ಬ ವ್ಯಕ್ತಿ ಅವ್ನ ಅವಮಾನ ಮಾಡಿ ಅವ್ನ ಊಟನ ಕಿತ್ಕೊಂಡು ಅವ್ನ ಊಟ ಪ್ಲೇಟ್ ನಲ್ಲಿ ಇಟ್ಬಿಟ್ಟು ಹೊರಗಡೆ ಹೋದಾಗ್ಲೂ ನೀವು ಒಬ್ಬ ಫ್ರೆಂಡ್ ಆಗಿ ಹೋಗ್ಲಿಲ್ವ ಅವನ ಹತ್ರ? ತಪ್ಪೋ ಸರಿನೋ ನಿಮ್ಗೆ ಅಲ್ಲಿ ಏನ್ ಕಾಣಿಸ್ತೋ ಗೊತ್ತಿಲ್ಲ. ಒಬ್ಬ ಫ್ರೆಂಡ್ ಅಂದ್ರೆ ಏನ್ ಗೊತ್ತಾ, ಚೆನ್ನಾಗಿದ್ದಾಗ ಅವ್ನ್ ಹೈಲೈಟ್ ಆಗಿ ಇಕ್ತಿದ್ದಾಗ ಅವ್ನ ಬಗ್ಗೆ ಎಲ್ಲಾರು ಚೆನ್ನಾಗಿ ಮಾತಾಡ್ತಿದ್ದಾಗ ಅವ್ನ ಜೊತೆ ನಿಂತ್ಕೊಂಡು ಕಾಣಿಸ್ಕೊಡೋದಲ್ಲ. ಅವನ್ನ ಕುಗ್ಸಕ್ ಪ್ರಯತ್ನ ಪಟ್ಟಾಗ, ಅವನ್ನ ಕೆಳಗೆ ಹಾಕಿದಾಗ ಎಲ್ಲೋ ಒಂದ್ ಕಡೆ ಅವ್ನ ಜೊತೆ ನಿಂತ್ಕೊಂಡು ಪರವಾಗಿಲ್ಲ ಬಿಡು ಅಂತ ಹೇಳೋನು ಫ್ರೆಂಡ್. ಬಿಡಿ ಹೋಗ್ಲಿ, ನಿಮ್ ಆಟ ನೀವ್ ಆಡಕ್ ಹೋಗಿದ್ರೆ ನಿಮ್ ಆಟ ನೀವ್ ಆಡಿ. ಗಿಲ್ಲಿ ದಯವಿಟ್ಟು ಸುದೀಪ್ ಸರ್
ಈ ವಾರನಾದ್ರೂ ಬಂದು ಅವ್ನಿಗೆ ಬೈರಿ, ಏನೋ ಒಂದ್ ಮಾಡಿ, ಪರವಾಗಿಲ್ಲ ಬೈದೇ ಬೈತಿರ ಗೊತ್ತಿದೆ ನಮ್ಗೆ. ಅಟ್ಲೀಸ್ಟ್ ಅವ್ನಿಗೆ ಒಂಚೂರು ಬುದ್ಧಿ ಹೇಳಿ, ಬೇಡಪ್ಪ ಈ ಹುಡುಗಿರ್ ಸವಾಸ ಬಿಟ್ಬಿಟ್ಟು ಆಡಿ ಅಂತ ಒಂದು ಮಾತ ನಮ್ ಕಡೆಯಿಂದ ದಯವಿಟ್ಟು ತಿಳಿಸ್ಬಿಡಿ ಅವ್ನಿಗೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ. ಸೈನಿಂಗ್ ಆಫ್, ಲವ್ ಯು ಆಲ್, ಬಾಯ್.